ನಮಸ್ತೆ ವೀಕ್ಷಕರೇ, ನಿಗಮ ಟಿವಿಯ ಸಮಸ್ಯೆ ವೀಕ್ಷಕರಿಗೂ ಸಾಧಕರ ಹಾದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ನಮ್ಮ ವಾಹಿನಿಯಲ್ಲಿ ನಿಗಮ ಸಂಸ್ಥೆಯಲ್ಲಿ ಬರುವಂತಹ ಸಾಕಷ್ಟು ಸಾಧಕರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಹಾಗೆ ಇಲ್ಲಿನ ಸಮಸ್ಯೆಗಳು, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆನ ಮಾಡ್ತಾನೆ ಇರ್ತೀವಿ. ಇವತ್ತೊಂದು ಮುಖ್ಯವಾಗಿರುವ ವಿಚಾರವನ್ನು ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀವಿ. ಅದಕ್ಕೆ ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಾ ಇದ್ರೆ KSRTC ನಿಗಮಗಳ ನೌಕರರ ಮೂಲಭೂತ ಹಕ್ಕುಗಳ ವಿಚಾರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ತಿಪ್ಪೇಶ್ವರ್ ಅಣಜಿಯವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಗಮ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಮೊದಲನೇದಾಗಿ ನಿಮ್ಮ KSRTC ನಿಗಮ ನೌಕರರ ಮೂಲಭೂತ ಹಕ್ಕುಗಳ ವಿಚಾರ ವೇದಿಕೆ ಪ್ರಾರಂಭ ಆಗಿದ್ದು ಯಾವಾಗ, ಯಾಕೆ, ಇಲ್ಲಿವರೆಗೂ ಅದರ ಸಾಧನೆಗಳ ಬಗ್ಗೆ ಹೇಳೋದಾದ್ರೆ? ನೋಡಿ, ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ನಿಗಮಗಳ ನೌಕರರ ವಿಚಾರ ವೇದಿಕೆ ಅಂತಕ್ಕಂಥ ಒಂದು ಸಂಘಟನೆ ಪ್ರಾರಂಭ ಆಗಿದ್ದು 1/1/2016 ಗಂಡು ಮೆಟ್ಟಿನ ನಾಡು ಅಂತ ನಾವೇನು ಕರಿತೇವಲ್ಲ, ಹುಬ್ಬಳ್ಳಿಯಲ್ಲಿ ಅಂದ್ರೆ ಧಾರವಾಡದಲ್ಲಿ ಪಾಟೀಲ್ ಪುಟ್ಟಪ್ಪನವರ ಒಂದು ಗೌರವಾಧ್ಯಕ್ಷತೆಯೊಂದಿಗೆ. ಪಾಟೀಲ್ ಪುಟ್ಟಪ್ಪನವರಂತೂ ಈ ನಾಡಿಗೆ ಪರಿಚಯವರು. ಯಾಕಂದ್ರೆ ಈ ನಾಡಿನ ಕನ್ನಡದ ಗಂಡು, ಕನ್ನಡದ ಹುಲಿ ಅಂತಕ್ಕಂಥ ವಿಚಾರದಲ್ಲಿ ಅವ್ರನ್ನ ಕರೆಸ್ಕೊಳ್ತಕ್ಕಂಥವ್ರು. ಮತ್ತು ಕನ್ನಡದ ಗುಡಿ ಅಂತಕ್ಕಂಥ ಕರೆಸ್ಕೊಳ್ತಕ್ಕಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಇದು ಪ್ರಾರಂಭ ಆಯಿತು. ಇದು ಪ್ರಾರಂಭ ಆಗಿದ್ದಕ್ಕಿಂತ ಮುಂಚೆ ಸಾರಿಗೆ ಸಂಸ್ಥೆಯಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ನಮ್ಮ ಹಕ್ಕುಗಳನ್ನೇ ನಾವು ಪಡಿತಾ ಇರಲಿಲ್ಲ. ಈ ಎಲ್ಲ ವಿಚಾರಗಳನ್ನ ನಾವು ಒಂದಿಷ್ಟು ಫ್ರೇಮ್ ಮಾಡ್ಕೊಂಡ್ಬಿಟ್ಟು ನಾನು ಮತ್ತು ನಮ್ಮ ಸಂಘಟನೆ ಈಗ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಫೀಕ್ ಅಹಮದ್ ನಾಗ್ನೂರ್ ಅವರು ಮತ್ತು ಶಿವರೆಡ್ಡಿ ಅವರು ಒಂದು 15 ಜನ ಸುಮಾರು 1-2 ವರ್ಷ ಸತತವಾಗಿ ಅಭ್ಯಾಸ ಮಾಡಿ, ಹಾಗಾದ್ರೆ ಈ ನೌಕರರಿಗೆ ಏನು ಬೇಕು, ಏನು ಕೊರತೆ ಇದೆ ಅಂತಕ್ಕಂಥ ಅಂಶಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ಟು, ಹಾಗಾದ್ರೆ ಇದಕ್ಕೆ ಹೆಸರೇನು ಇಡಬೇಕು, ಹಾಗಾದ್ರೆ ನಮ್ಗೆ ಹಕ್ಕುಗಳೇ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳ್ಳಿಕ್ಕೆ ಏನು ಹೆಸರು ಇರಬೇಕು ಅಂತಕ್ಕಂಥ ವಿಚಾರ ಬಂದಾಗ 4 ನಿಗಮಗಳ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ವಿಚಾರ ವೇದಿಕೆ ಅಂತಕ್ಕಂಥ ಹೆಸರನ್ನು ಇಟ್ಕೊಂಡಿವಿ. ಓಕೆ, ಈಗ ನೀವು ಹೇಳ್ತಾ ಇದ್ರಿ ಎಲ್ಲಾ ರೀತಿಯ ಸಮಸ್ಯೆಗಳು ಏನಿರುತ್ತೆ ಎಲ್ಲದಕ್ಕೂ ಕೂಡ ನಾವು ಉತ್ತರವನ್ನ ಈ ಒಂದು ವೇದಿಕೆಯ ಮೂಲಕ ಹುಡುಕಾಡ್ತಿದ್ದೀವಿ ಅಂತ. ಯಾವ ರೀತಿಯ ಹೋರಾಟಗಳನ್ನ ಇಷ್ಟು ವರ್ಷಗಳ ಕಾಲ ನೀವು ಮಾಡ್ಕೊಂಡು ಬಂದಿದ್ರೆ ಅದ್ರ ಬಗ್ಗೆ ಒಂದಿಷ್ಟು ಹೇಳೋದಾದ್ರೆ ವೀಕ್ಷಕರಿಗೆ? ನಾವು 1/1/2016 ಪ್ರಪ್ರಥಮವರೆಗೆ ಈ ರಾಜ್ಯದಲ್ಲಿ ಪ್ರಪ್ರಥಮವರೆಗೆ ಸರ್ಕಾರಿ ನೌಕರ ಅಂತಕ್ಕಂಥ ಪರಿಕಲ್ಪನೆ ಹುಟ್ಟಾಕಿದ್ದು ನಮ್ಮ ಸಂಘಟನೆ. ಅಲ್ಲಿವರೆಗೂ ಯಾವ ವೇದಿಕೆಯಿಂದನೂ ಯಾವ ಸಂಘಟನೆಯಿಂದ ಆ ವಿಚಾರ ಬಂದಿರಲಿಲ್ಲ. ಅಂದ್ರೆ ಈ ನೌಕರರು ಯಾರು ಇದ್ದಾರೆ ಎಲ್ಲರೂ ಕೂಡ ಬರ್ತಾರೆ, ಇದರಲ್ಲಿ ಎಲ್ಲಾ ನಿಗಮದವರು ಕೂಡ ಬರ್ತಾರೆ. ಮತ್ತೆ ಇನ್ನೊಂದು ವಿಶೇಷತೆ ನಾ ಹೇಳ್ಬೇಕಾಗಿತ್ತು, ಈ ನಮ್ಮ ವೇದಿಕೆಯಲ್ಲಿ ಅಂದ್ರೆ ಸಂಘಟನೆಯಲ್ಲಿ ಬಹಳಷ್ಟು ವಿಶೇಷತೆ ಅಂದ್ರೆ ಕಾರ್ಮಿಕ ಸಂಘಟನೆಗಳಲ್ಲಿ ಬರೀ ಕಾರ್ಮಿಕರಷ್ಟೇ ಸದಸ್ಯರಿರ್ತಾರೆ, ಅಧಿಕಾರಿಗಳ ಸಂಘಟನೆಯಲ್ಲಿ ಬರೀ ಅಧಿಕಾರಿಗಳಷ್ಟೇ ಸದಸ್ಯರಿರ್ತಾರೆ. ಬಟ್ ಈ ಸಂಘಟನೆಯಲ್ಲಿ ಒಬ್ಬ ಕಸ ಹೊಡೆಯುವ ಕೊನೆಯ ವ್ಯಕ್ತಿಯಿಂದ ಇಲಾಖಾ ಮುಖ್ಯಸ್ಥರವರಿಗೆ, ಅಂದ್ರೆ ನಾವು HOD ಅಂತ ಕರಿತೀವಲ್ಲ, ಅಲ್ಲಿವರೆಗೂ ಸದಸ್ಯರು ಈ ನಮ್ಮ ಸಂಘಟನೆಯಲ್ಲಿದ್ದಾರೆ. ಸುಮಾರು 42,000 ಜನ ಸದಸ್ಯರು ನಮ್ಮ ಸಂಘಟನೆಯಲ್ಲಿ ಸದಸ್ಯತ್ವ ಪಡೆದುಕೊಂಡಿದ್ದಾರೆ. ಇದೊಂದು ವಿಶೇಷತೆ ನಮ್ಮ ಸಂಘಟನೆ ಅಂತ. ಓಕೆ ಓಕೆ, ಈಗ ಹೋರಾಟಗಳನ್ನ ಯಾವ ರೀತಿಯಾಗಿ ಮಾಡ್ಕೊಂಡು ಬಂದ್ರಿ ಇಷ್ಟು ವರ್ಷಗಳ ಕಾಲ? ನಮ್ದು 2 ವರ್ಷಗಳ ಸತತ ಅಭ್ಯಾಸದಿಂದ ಒಂದು ಫ್ರೇಮ್ ರೆಡಿ ಮಾಡಿಬಿಟ್ಟು ಉದ್ದೇಶಗಳನ್ನ ರೆಡಿ ಮಾಡಿ 1/1/16 ಲೋಕಾರ್ಪಣೆಗೊಳ್ತು. ಲೋಕಾರ್ಪಣೆ ತಮಗೆಲ್ಲ ಗೊತ್ತಿದೆ, ಪಾಟೀಲ್ ಪುಟ್ಟಪ್ಪನ ನೇತೃತ್ವದಲ್ಲಿ ಲೋಕಾರ್ಪಣೆಗೊಳ್ತು. ತದನಂತರದಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಸರ್ಕಾರದ ಗಮನ ಸೆಳೆಯುವಲ್ಲಿ ಮತ್ತು ನೌಕರರ ಜಾಗೃತಿ ಮೂಡಿಸುವಲ್ಲಿ ಮೊದಲು 1 ವರ್ಷ ಬರೀ ಅದೇ ಕೆಲಸ, ನೌಕರ ಜಾಗೃತಿ ಮೂಡಿಸೋದು. ಯಾಕಂದ್ರೆ ಇದೊಂದು ಹೊಸ ಕಾನ್ಸೆಪ್ಟ್, ಸಾರಿಗೆ ನೌಕರ ಸರ್ಕಾರಿ ನೌಕರ ಆಗ್ಬೇಕು ಅಂತಕ್ಕಂಥ ವಿಚಾರ ಯಾರಿಗೂ ಕನಸು ಮನಸ್ಸಿನಲ್ಲಿ ಗೊತ್ತಿರಲಿಲ್ಲ. ಮೊದಲೆಲ್ಲ ಅಪಹಾಸ್ಯ ಮಾಡಿದ್ರು, ಸಾರಿಗೆ ನೌಕರ ಸರ್ಕಾರಿ ನೌಕರ ಏನಿದು ಕಾನ್ಸೆಪ್ಟ್ ಅಂತಕ್ಕಂಥ. ಆಮೇಲೆ ತದನಂತರ ಡೇ ಬೈ ಡೇ ದಿನಗಳಾದಂತೆ ಎಲ್ಲರಿಗೂ ಅರ್ಥ ಆಗ್ತಾ ಇತ್ತು. ಹಂಗಾರೆ ಸರ್ಕಾರಿ ಪೆನ್ಷನ್ ಇಲ್ಲ, ಸರ್ಕಾರಿ ಸೌಲಭ್ಯಗಳಿಲ್ಲ, ವೇತನಗಳಲ್ಲಿ ಹೆಚ್ಚು ಕಡಿಮೆ, ಮುಖ್ಯ ವೇತನ ಶ್ರೇಣಿ ಇಲ್ಲ, ಬಹಳಷ್ಟು ಇನ್ಕ್ರಿಮೆಂಟ್ನಲ್ಲಿ ಕಡಿಮೆ ಇನ್ಕ್ರಿಮೆಂಟ್ ಅನ್ನು ಕೊಟ್ಟು ನಮಗೆ ಒಂದು ವ್ಯವಸ್ಥೆ ಇದೆ. ಇದನ್ನೆಲ್ಲ ವಿಚಾರ ಮಾಡ್ಕೊಂಡಂಗ ಸರ್ಕಾರಿ ಇಡೀ 60 ವರ್ಷ ನೌಕರಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ತದನಂತರದಲ್ಲಿ 60 ವರ್ಷ ಆದ ನಂತರ ಒಂದು ಈ ಸಂಧ್ಯಾಕಾಲದ ಬದುಕಿಗೆ ಪಿಂಚಣಿ ಇಲ್ಲ ಅಂತಂದ್ರೆ ಹೇಗೆ? ಇಡೀ ಇಲಾಖೆಯಲ್ಲಿ ಒಟ್ಟ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಅತ್ಯಂತ ಶ್ರಮವಾದಿ ನೌಕರರಿಂದ ಸಾರಿಗೆ ನೌಕರು, ಅವ್ರಿಗೆ ಕೊನೆಯ ಕ್ಷಣದಲ್ಲಿ ಸಂಧ್ಯಾಕಾಲದ ಬದುಕಿಗೆ ಒಂದು ಪೆನ್ಷನ್ ಬೇಕು ಅಂತಕ್ಕಂಥ ಪರಿಕಲ್ಪನೆ ಮೊದಲು ಪ್ರಾರಂಭ ಆಗಿದ್ದು ನಮಗೆ. ಅದನ್ನ ನಾವು ಮತ್ತು ರಫೀಕ್ ಅಹಮದ್ನವ್ರು ಪದೇ ಅದನ್ನ ನಾವು ವಿಚಾರ ಮಾಡ್ಕೊಂತ, ಹಾಗಾದ್ರೆ ಸರ್ಕಾರಿ ನೌಕರ ಆದ್ರೆ ಇದೆಲ್ಲ ಬಗೆಹರಿಬಹುದು ಅಂತಕ್ಕಂಥ ವಿಚಾರದಿಂದ ನಾವು ಈ ಒಂದು ಸಂಘಟನೆ ಮಾಡಿದ್ವಿ. ಮತ್ತು ಬಹಳಷ್ಟು ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆದ್ವಿ. ಆಮ್ಯಾಗ ಪ್ರತಿ ಒಂದು ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಹಾಕಿದ್ವಿ. ಕಪ್ಪು ಪಟ್ಟಿ ಚಳವಳಿ ಅಂತ ಮಾಡ್ಕೊಂಡ್ವಿ, ಪತ್ರ ಚಳವಳಿ ಅಂತ ಮಾಡ್ಕೊಂಡ್ವಿ. ಆಮ್ಯಾಗ ಈ ಕರೋನಾ ಟೈಮ್ನಲ್ಲಿ ಮಾಸ್ಕ್ ವಿತರಣೆ, ಅದ್ರ ಮೂಲಕ ನಾವು ನಮ್ಮ ಸಂಘಟನೆಯನ್ನು ಬೆಳೆಸೋದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ
ನಾಡಿನಾದ್ಯಂತ ನಾವು ಕಾರ್ಯಕ್ರಮ ಹಾಕುವಂತ ನಮ್ಮ ನೌಕರರಿಗೆ ಜಾಗೃತಿ ಸಮಾವೇಶ ಮತ್ತು ಸರ್ಕಾರದ ಗಮನ ಸೆಳೆಯುವಲ್ಲಿ ನಾವು ಸಫಲರಾದೀವಿ ಅಂತ ನಾನು ಹೇಳ್ತೀನಿ ಮೇಡಮ್. ಹೇಳ್ತಾ ಇದ್ರಿ ನಿಮ್ಮ ಸಂಘಟನೆ ಯಾವ ರೀತಿಗೆ ಕೆಲಸವನ್ನ ಮಾಡ್ತಾ ಇದೆ ನೌಕರರ ಒಂದು ಏಳಿಗೆಗಾಗಿ ಅಂತ ಹೇಳ್ತಾ ಇದ್ರಿ. ಇನ್ನು ಯಾವ ರೀತಿಯ ಉದ್ದೇಶಗಳು ಅಥವಾ ಪ್ಲಾನಿಂಗ್ಸ್ ಗಳು ನಿಮ್ಮ ಒಂದು ವೇದಿಕೆಯಿಂದ ಇದೆ? ಈಗ ನಮ್ದು ಮತ್ತೊಂದು ವಿಚಾರ ಅಂದ್ರೆ, ನಾವು ನಿಮ್ ಸಂಘದಿಂದ ಎಷ್ಟು ಇದು ಹೋರಾಟಗಳು ಮಾಡಿದ್ರಂತೆ. 20/02/2020 ಅಂದ್ರೆ 2020ರಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ನಾವು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಇಟ್ಕೊಂಡ್ವಿ. ಈಗಿನ ಕೂಟದ ಅಧ್ಯಕ್ಷರು ಇರ್ಬೋದು ಅಥವಾ ನಮ್ಮ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಇರ್ಬೋದು, ಇವರೆಲ್ಲರೂ ನಮ್ಮ ಸಂಘದ ಸದಸ್ಯರಾಗಿದ್ರು. ಆ ಸಂದರ್ಭದಲ್ಲಿ ನಾವು ಪಾಟೀಲ್ ಪುಟ್ಟಪ್ಪನವರ ನೇತೃತ್ವದಲ್ಲಿ ಸರ್ಕಾರದ ಗಮನ ಸೆಳೆಯೋದು. ಅಲ್ಲಿವರೆಗೂ ನಾವು ಎಲ್ಲ ನಾಡಿನಾದ್ಯಂತ ಎಲ್ಲ ಕಡೆ ನಾವು ಎಲ್ಲ ನಿಗಮ, ಎಲ್ಲ ವಿಭಾಗ, ಎಲ್ಲ ಕಡೆ ನಾವು ಜಾಗೃತಿ ಮೂಡಿಸ್ಕೊಂತ ಬೆಂಗಳೂರಿಗೆ ಕಾಲಿಟ್ವಿ. ಅವತ್ತಿನ ದಿವಸ ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ. 20/0 ಅಂದ್ರೆ ಫೆಬ್ರವರಿ 2020ಕ್ಕೆ. ಸುಮಾರು ಅದು ಇತಿಹಾಸದಲ್ಲಿ ಒಂದು ಪುಟದಲ್ಲಿ ಸೇರ್ತಕ್ಕಂಥ ಒಂದು ಸಮಾವೇಶ. ಅಲ್ಲಿವರೆಗೂ ಅಷ್ಟು ಜನ ಯಾವಾಗೂ ಸೇರಲಿಲ್ಲ. ಆದ್ರೆ ಅಷ್ಟೇ ಅಲ್ಲ, ಅವತ್ತಿನ ಕಾರ್ಯಕ್ರಮಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸಹಿತ ಅವರ ಸಾನ್ನಿಧ್ಯದಲ್ಲೇ ಆ ಕಾರ್ಯಕ್ರಮ ನಡೆದು ಬಹಳಷ್ಟು ಸಂಖ್ಯೆಯ ನಮ್ಮ ಸಾರಿಗೆ ನೌಕರರು ಭಾಗವಹಿಸಿದ್ರು. ಆದ್ರೆ ವಿಶೇಷತೆ ಅಂದ್ರೆ 15,000 20,000ಕ್ಕಿಂತ ಜಾಸ್ತಿ ಜನ ಫ್ಲೋಟಿಂಗ್ ಆದ್ರೂ ಸಹಿತ ಒಂದು ಸಹಿತ ಕಿಲೋಮೀಟರ್ ಕ್ಯಾನ್ಸಲ್ ಆಗಲಿಲ್ಲ. ಬಹಳಷ್ಟು ನಿರೀಕ್ಷೆ ಇತ್ತು. ಅದಕ್ಕಿಂತ ಮುಂಚಿನ ದಿವಸ ನಾಳೆ ಸಾರಿಗೆ ಬಂದ್, ಸಾರಿಗೆ ನೌಕರಿಂದ ಪ್ರತಿಭಟನೆ, ಹಾಗೆ ಅಂತ ಎಲ್ಲಾ ಮಾಧ್ಯಮಗಳು ಬರ್ತಾ ಇತ್ತು. ಬಟ್ ನಾವು ರಾತ್ರಿ ಬಂದು ಮಾಧ್ಯಮದವರಿಗೆ ನಾವು ಒಂದು ಹೇಳಿಕೆ ಕೊಟ್ವಿ, ನಾಳೆ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ, KSRTC ಬಸ್ಗಳು ನಿಲ್ಲೋದಿಲ್ಲ, ಕೇವಲ ಲೀವ್ ಇರತಕ್ಕಂಥವ್ರು ಮತ್ತು ವಾರದ ರಜೆ ಇರ್ತಕ್ಕಂಥವ್ರು ಮತ್ತು ಬೆಂಗಳೂರಿಗೆ ಬಂದಿರತಕ್ಕಂಥವ್ರು, ದಿನ ಎವ್ರಿಡೇ ಬೆಂಗಳೂರಿಗೆ ಸುಮಾರು 500 ವೆಹಿಕಲ್ಗಳು ಬೆಂಗಳೂರಿಗೆ ಬರ್ತಾ ಇರ್ತವೆ. ಆ ಒಂದು ನೌಕರದಾರ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನ ಬಹಳಷ್ಟು ಅಭೂತಪೂರ್ವವಾಗಿ ನಡೆಸ್ಕೊಡ್ತಾರೆ ಅಂತಕ್ಕಂಥ ನನಗೆ ವಿಶ್ವಾಸ ಇತ್ತು. ಅದೇ ರೀತಿ ಅವತ್ತಿನ ದಿವಸ ಸುಮಾರು 20,000 ಜನ ನೌಕರು ಭಾಗವಹಿಸಿದ್ರು. ಅವತ್ತಿನ ಅಂದಿನ ಸರ್ಕಾರದ ಸಾರಿಗೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮಣ ಸವದಿಯವರು ಬಂದು ನಮ್ಮ ಮನವಿಯನ್ನು ಇಸ್ಕೊಂಡು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಆದಷ್ಟು ಮಟ್ಟಿಗೆ ಅಂತ ತಿಳ್ಕೊಂಡು ಅವತ್ತೇ ವೇದಿಕೆಯಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಬಹಳಷ್ಟು ಜನ ಅವತ್ತಿಗೆ ನಮಗೆ ಬಹಳ ಸಂತೋಷದಿಂದ ನಾವು ಮನೆಗೆ ಹೋಗಿದ್ವಿ ಆವತ್ತಿನ ದಿವಸ. ನಮ್ಮ ಈ ಸಾಕಷ್ಟು ವೇದಿಕೆಗಳು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಇದು ನಿಮ್ಗೆ ಕಾಂಟ್ರವರ್ಸಿ ಅನಿಸುತ್ತೋ ಏನೋ ಗೊತ್ತಿಲ್ಲ, ಬಟ್ ನಾನು ನೇರವಾಗಿ ಕೇಳ್ತೀನಿ. ಎಷ್ಟೋ ವೇದಿಕೆಗಳು ಹೋರಾಟವನ್ನ ಮಾಡ್ತೀನಿ, ನೀವು ಒಂದು ಹೋರಾಟದ ಬಗ್ಗೆ ಹೇಳ್ತಾ ಇದ್ರಿ. ಆದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಹೋರಾಟವನ್ನ ಮಾಡಿದ್ರೆ ಅದು ಹೋರಾಟ ಒಂದು ಮಟ್ಟಕ್ಕೆ ಮಾತ್ರ ಹೋಗುತ್ತೆ, ಆಮೇಲೆ ಕೈ ಬಿಡಲಾಗತ್ತೆ ಅನ್ನುವಂತ ಮಾತುಗಳು ಇದೆ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಇಲ್ಲ, ಹೋರಾಟ ಅಂದಾಗ ಹೋರಾಟಗಳನ್ನ ಮಾಡ್ಲಿಕ್ಕೆ ನಾವು ಎಲ್ಲಾ ರೀತಿಯಿಂದ ಸನ್ನದ್ಧರಾಗಿರ್ತೇವೆ. ಬಟ್ ಸಾರ್ವಜನಿಕರ ಹಿತಾಸಕ್ತಿಯನ್ನು ನಾವು ನೋಡ್ಬೇಕು, ಸಂಸ್ಥೆಯ ಏಳಿಗೆನ ನೋಡಬೇಕು. ಸರ್ಕಾರದ ಒಂದು ರೀತಿ ರಿವಾಜುಗಳಿದೆ, ಸರ್ಕಾರವನ್ನು ಮನವೊಲಿಸ್ತಾ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದೇ ನಮ್ಮ ಉದ್ದೇಶ ಇರೋದ್ರಿಂದ ನಾವು ಅನವಶ್ಯಕವಾಗಿ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಸಂಸ್ಥೆ ಹೆಸರಿಗೆ ಧಕ್ಕೆ ತಂದು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಸಂಘಟನೆಯ ಉದ್ದೇಶ ಅಲ್ಲ. ಅದಕ್ಕೆ ನಾವು ಅದನ್ನ ಯಾಕಂದ್ರೆ ನಾವು ಕೇಳ್ತಾ ಇರೋದು ಮೂಲಭೂತ ಹಕ್ಕುಗಳು, ನಾವು ಬೇರೆ ಕೇಳ್ತಾ ಇಲ್ಲ. ಬೇರೆದನ್ನ ನೀವು ಆಕಾಶ ತಂದು ಕೊಡಿ, ವಿಧಾನಸೌಧ ಅಲ್ಲಿ ರಣಮರಿ ಕಟ್ಕೊಡಿ ಅಥವಾ ಬೇರೆ ಸ್ಥಳದಲ್ಲಿ ಕೊಟ್ಟು ಕೊಡಿ ಅಂತ ನಾವು ಕೇಳ್ತಲ್ಲ. ನಮ್ಮ ಮೂಲಭೂತ ಹಕ್ಕುಗಳನ್ನ ನಮಗೆ ಕೊಡಿ ಅಂತ ನಾವು ಕೇಳ್ತೇವೆ. ಅದಕ್ಕೆ ನಾವು ಅದನ್ನ ನಮಗೆ ಕೊಡ್ತಾರ ಅಂತಕ್ಕಂಥ ನಂಬಿಕೆನೂ ಇರುತ್ತೆ. ಯಾಕಂದ್ರೆ ಎಲ್ಲಾ ಸರ್ಕಾರದ ಎಲ್ಲಾ ನೌಕರದಾರಿಗೂ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಸರ್ಕಾರ ನಮಗೂ ಕೊಡ್ತದ, ಇವತ್ತಿನ ನಾಳೆ ಕೊಡ್ತದ ಅಂತಕ್ಕಂಥ ವಿಚಾರದಿಂದ ನಾವು ಹೋರಾಟಗಳನ್ನು ಪ್ರಾರಂಭಿಸ್ತಾ ಬಂದ್ವಿ. ಈಗ ಒಂದು ವಿಚಾರ ಕೇಳಿ ಬರ್ತಾ ಇರುವಂತದ್ದು ಏನು ಅಂದ್ರೆ 7ನೇ ವೇತನ ಆಯೋಗದ ಮಾದರಿಯಲ್ಲಿ ಕೂಡ ಸಾರಿಗೆ ನಿಗಮದ ನೌಕರರಿಗೂ ಕೂಡ ಸಂಬಳ ಹೆಚ್ಚಾಗಬೇಕು ಅನ್ನೋ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ಈ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದೀರಿ? ಮೇಡಮ್, ನಾವೀಗ ಸರ್ಕಾರಿ ನೌಕರ ಅಂತಕ್ಕಂಥ ಪರಿಕಲ್ಪನೆಯಿಂದ ಪ್ರಾರಂಭ ಆಯ್ತು ನಮ್ಮ ಸಂಘಟನೆ. ತದನಂತರದಲ್ಲಿ ಸರ್ಕಾರಿ ನೌಕರ ಅಂತಕ್ಕಂಥ ಇದನ್ನ ಬಿಟ್ಬಿಟ್ಟು ಅಂದ್ರೇನು, ಸರ್ಕಾರಿ ನೌಕರ ಅಂದ್ರೆ ಆ ಲಾಂಛನದಲ್ಲೇ ನಾವು ಸರ್ಕಾರಿ ನೌಕರ ಅಂತ ಟ್ರೀಟ್ ಮಾಡಂಗಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ನಾವೇನ್ ಮಾಡಿದ್ವಿ, ಸರಿಸಮಾನ ವೇತನ ಕೊಡಲೇಬೇಕು ಅಂತಕ್ಕಂಥ ವಿಚಾರ ನಾವ್ ಹೇಳಿದ್ವಿ. ಸರಿಸಮಾನ ವೇತನ ಅಂದ್ರೆ ಸರ್ಕಾರಿ ನೌಕರಿಗೆ ಕೊಡ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಕೊಡೋದೇ ಸರ್ಕಾರಿ ನೌಕರ. ಒಂದು ರೀತಿಯಿಂದ ಈ ರೀತಿ ಕೇಳೋದು ಸರ್ಕಾರಿ ನೌಕರ ಆದಂಗನೆ, ಅಥವಾ ಸರ್ಕಾರಿ ನೌಕರ ಆಗಿ ನಾವು ಸೌಲಭ್ಯಗಳನ್ನ ಪಡ್ಕೊಳ್ಳೋದು ಎರಡು ಒಂದನೇ. ಮತ್ತೆ ಅವ್ರು ಸರ್ಕಾರಿ ನೌಕರಿ ಕೊಡಂಗಿಲ್ಲ ಅಂದ್ರೆ ಹಾಗಾದ್ರೆ ಸರ್ಕಾರಿ ನೌಕರಿ ಸರಿಸಮಾನವಾದಂತ ವೇತನ ಸೌಲಭ್ಯಗಳನ್ನ ಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಇಂದಿನ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆ ಸಹಿತ ನಿಮಗೆ ಸರಿಸಮಾನ ವೇತನ ಕೊಡ್ತೀವಿ ಅಂತಕ್ಕಂಥ ವಿಚಾರನ ಅವರು ಮಂಡಿಸಿದ್ರು, ಆ ಪ್ರಣಾಳಿಕೆಯಲ್ಲಿ ಹಾಕಿದ್ರು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಸಂಘಟನೆ ತನ್ನ ಪರಿಕಲ್ಪನೆಯನ್ನ ಇಡೀ ನಾಡಿನೆಲ್ಲೆಡೆ ಪಸರಿಸಿ ಎಲ್ಲಾ ಸಂಘಟನೆಗಳಿಗೂ ಹುಬ್ಬೇರಿಸ್ತಕ್ಕಂಥ ಮಾಡಿರ್ತಕ್ಕಂಥ ಸಂಘಟನೆ
ನಮಗೆ ಇಲ್ಲಿವರೆಗೂ ಬಂತಲ್ಲಪ್ಪ ಅಂತಕ್ಕಂಥ ಖುಷಿ ಒಂದ್ ಕಡೆ ಆದ್ರೆ ಇನ್ನೇನು ಈ ಸರ್ಕಾರ ಈಡೇರಿಸ್ತೈತಿ ಅಂತಕ್ಕಂಥ ವಿಚಾರ ನಮಗೆ ಮೂಡಿ ಬಂತು. ಆ ಒಂದು ನಿಟ್ಟಿನಲ್ಲಿ ನಾವು ಇನ್ನೂ ಈಗಲೂ ಸಹಿತ ಮೊನ್ನೆ ತಾನೇ ನಾವು ಪ್ರಿನ್ಸಿಪಲ್ಸ್ ಅಂದ್ರೆ ಇದು ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಪತ್ರವನ್ನು ಕೊಟ್ಟಿವಿ. ಅವರು ಸಹಿತ 4 MDಗಳಿಗೆ ಇದನ್ನ ಪರಿಶೀಲಿಸಿ ಕೂಡಲೇ ಕ್ರಮ ತೆಗೆದುಕೊಳ್ರಿ, ಇದನ್ನ ಬೇಡಿಕೆ ಈಡೇರಿಸಿ ಅಂತಕ್ಕಂಥ ವಿಚಾರನ ಅವರು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಎಲ್ಲರೂ ಈ ಒಂದು ಪರಿಕಲ್ಪನೆ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥ ವೇತನವನ್ನು ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ನಮಗೆ ಇನ್ನೇನು ಆ ಒಂದು ವೇತನ ಪಡೀಲಿಕ್ಕೆ ದೂರ ಇಲ್ಲ ಅಂತಕ್ಕಂಥ ವಿಚಾರನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ಅದರಂತೆ ಈ ನಾವು ನಮ್ಮ ಒಂದು 6th ಸೆನ್ಸ್ ಹೇಳ್ತಾ ಇದೆ, ನಾವು ಈ ಸರಿ ಖಂಡಿತವಾಗಿ ನಾವು ಸರಿಸಮಾನ ವೇತನ ತೆಗೆದುಕೊಳ್ತೇವೆ. 7ನೇ ವೇತನ ಆಯೋಗದಂತೆ ನಾವು ವೇತನ ಶ್ರೇಣಿಗಳು ಪಡೆದುಕೊಳ್ತೇವೆ ಮತ್ತು ಈ ಇನ್ಕ್ರಿಮೆಂಟ್ ಏನು ಡಿಫ್ರೆನ್ಸಿಯೇಷನ್ ಐತಲ್ಲ ಅದನ್ನು ನಾವು ಪಡ್ಕೊಳ್ತೇವೆ ಅಂತಕ್ಕಂಥ ಆಶಾಭಾವನೆ ನಾವು ಹೊಂದಿದ್ದೇವೆ ಮೇಡಮ್. ನಾನ್ ನೋಡ್ತಾ ಇದ್ದೆ ಇಲ್ಲಿ ಸಾಕಷ್ಟು ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿದಿರಾ ನೀವು, ಯಾವ ರೀತಿ ಕುಂದುಕೊರತೆಗಳಿದೆ, ನೌಕರರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಇನ್ ಡೀಟೇಲ್ಡ್ ಆಗಿದೆ. ಬಟ್ ಇದೆಲ್ಲವನ್ನು ಕೂಡ ನಾವು ಹೇಳಕ್ಕಾಗಲ್ಲ ನೋಡಿ, ಇಷ್ಟೊಂದು ಇದೆ ಇಲ್ಲಿ ಮಾಹಿತಿಗಳು. ಅದೇ ಸಂಕ್ಷಿಪ್ತವಾಗಿ ನೀವು ಒಂದಿಷ್ಟು ವಿಚಾರವನ್ನ ಹೇಳೋದೇ ಆಗಿತ್ತಲ್ಲಿ, ಯಾವ ರೀತಿಯಾಗಿರುವಂತ ತಾರತಮ್ಯಗಳು ಇದೆ ಇವಾಗ ಸದ್ಯಕ್ಕೆ, ಎಷ್ಟೆಷ್ಟು % ಜಾಸ್ತಿ ಮಾಡ್ಬೇಕು ಅನ್ನೋದು ನಿಮ್ಮ ಒಂದು ಉದ್ದೇಶ ಹೇಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಪ್ರಮುಖವಾಗಿ ನಮ್ಮಲ್ಲಿ KSRTC ಅಲ್ಲಿ ಬರ್ತಕ್ಕಂಥ ಹುದ್ದೆಗಳು ಅಂದ್ರೆ ಚಾಲಕ ಕಮ್ ನಿರ್ವಾಹಕ ಮತ್ತು ನಿರ್ವಾಹಕ. ಸುಮಾರು 88ರಿಂದ 90% ಜನ ನಾವು ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕ ಮತ್ತು ತಾಂತ್ರಿಕ ಹುದ್ದೆಗಳು ನೌಕರಿ ಮಾಡೋದು. ಇನ್ನು 10% ADM ಆಫೀಸರ್ಸು ಈ ರೀತಿ ನೌಕರರಿದ್ದಾರೆ. ಈ ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕರಿಗೆ ಸುಮಾರು 40% ಕಡಿಮೆ ಇದೆ. ಹೊರಗಡೆನೂ ಚಾಲಕರಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ, ಅವ್ರಿಗೂ ನಮಗೂ ನಾವು ತುಲನೆ ಮಾಡ್ಕೊಂಡು ನೋಡಿದಾಗ 40% ಡಿಫ್ರೆನ್ಸ್ ಇದೆ. ಅದೇ ರೀತಿ ಮತ್ತು ಸೆಕ್ಯೂರಿಟಿ ಸೆಕ್ಷನ್ ಇರ್ತಕ್ಕಂಥ KST ಪೇದೆ ಇರ್ಬೋದು, ಸೆಕ್ಯೂರಿಟಿಯಲ್ಲಿ ಇರ್ತಕ್ಕಂಥ ಹಲವಾರು ಹುದ್ದೆಗಳಿಗೆ ಸುಮಾರು 52% ಡಿಫ್ರೆನ್ಸ್ ಇದೆ. ಮತ್ತು ಅದೇ ರೀತಿ ನಾವು ಸೂಪರ್ವೈಸರ್ ನೋಡ್ಲಾಗೆ 85ರಿಂದ 90%. ಜೊತೆಗೆ ನಾವು ಈಗ ಡ್ರೈವರ್ ಕಂಡಕ್ಟರ್ ಹೇಳಿದ್ಮೇಲೆ ಸೆಕ್ಯೂರಿಟಿ ಕಂಡಕ್ಟರ್ ಮೆಕ್ಯಾನಿಕ್ ಇವರಿಗೆಲ್ಲ ಸುಮಾರು 52% ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅಲ್ಲಿ ಹೊರಗಡೆನ ಇಲಾಖೆ ಒಳಗೆ ಈ ರೀತಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇದ್ದಾರೆ, ನಮ್ಮಲ್ಲಿ KST ಕಾನ್ಸ್ಟೇಬಲ್ ಅಂತ ಇದ್ದಾರೆ. ಅವ್ರಿಗೆ ನಮ್ಮ ನೋಡಿದ್ರೆ ಮತ್ತು ಕಂಡಕ್ಟರ್ ನೋಡಿದ್ರೆ ಮೆಕ್ಯಾನಿಕ್ ನೋಡಿದ್ರೆ 52% ಡಿಫ್ರೆನ್ಸ್ ಇದೆ. ಮತ್ತು ಅದೇ ಪ್ರಕಾರವಾಗಿ ಸೂಪರ್ವೈಸರ್ ಮತ್ತು ಸೂಪರ್ಡೆಂಟ್ಗಳಿಗೆ ಸುಮಾರು 80ರಿಂದ 90% ಡಿಫ್ರೆನ್ಸ್ ಇದೆ. ಈ ರೀತಿ ಒಟ್ಟೆ ಅನ್ಸೈಂಟಿಫಿಕ್ ಆಗಿ ವೇತನಗಳನ್ನು ನಿಗದಿ ಮಾಡ್ಕೊಂಡು ಬಂದಾರೆ. ಅದಕ್ಕೆ ಅದನ್ನೊಂದು ಸರಿದಾರಿ ತರಬೇಕು ಅಂತಕ್ಕಂಥ ವಿಚಾರದಿಂದ ನೀವು ಹೇಳಿದ್ರಲ್ಲ ಇದನ್ನೆಲ್ಲ ಫೈಲ್ ರೆಡಿ ಮಾಡಿ ಅಂತ, ಹೌದು ಇದನ್ನೆಲ್ಲ ಮಾಡ್ಬೇಕಾದ್ರೆ ಎಲ್ಲರೂ ನಾವೇನು ಸೆಂಟ್ರಲ್ ಆಫೀಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ಈ ಪರ್ಫೆಕ್ಟ್ನೆಸ್ ವ್ಯಕ್ತಿಗಳಿಂದ ಅಂದ್ರೆ ಇದ್ರಾಗೆಲ್ಲ ಬುದ್ಧಿಜೀವಿಗಳಿಂದ ಇದ್ರ ಬಗ್ಗೆ ಪರಿಣಿತಿ ಹೊಂದಿದವ್ರ ಕಡೆಯಿಂದ ನಾವೆಲ್ಲರೂ ಕೂತ್ಕೊಂಡು, ಯಾಕಂದ್ರೆ ನಾನು ಲೆಕ್ಕಪತ್ರ ಅಧೀಕ್ಷಕ ಆಗಿರೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಇರೋದ್ರಿಂದ ಇದನ್ನೆಲ್ಲ ರೆಡಿ ಮಾಡಿ, ಯಾಕಂದ್ರೆ ಅಲ್ಲಾದ್ರೂ ನಾವೇ ಮಾಡ್ಬೇಕು, ಇಲ್ಲಿ ಸಂಘಟನೆ ಮೂಲಕ ನಾವು ರೆಡಿ ಮಾಡಿ ನಿಮ್ಮಂತ ತರ್ತಾ ಇದೀವಿ ನಿಮ್ಮ ವೇದಿಕೆ ಇದು TV ಮಾಧ್ಯಮದ ಮುಂದೆ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೀವು ರಾಮಲಿಂಗಾರೆಡ್ಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನ್ ಹೇಳಿದ್ರು? ಅವರು ಈ ಫೈಲ್ಗಳನ್ನೆಲ್ಲ ನೋಡಿದ್ರು ಮೇಡಮ್. ನೋಡ್ಬಿಟ್ಟು ಇದ್ರ ಬಗ್ಗೆ ಈಗಾಗಲೇ ನಾನು ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಮಾತಾಡಿದ್ದೀನಿ ಮತ್ತು ತದನಂತರದಲ್ಲಿ ಇನ್ನೊಂದು ಸುತ್ತಿನ ಮಾತುಕತೆ ಮುಗಿಸಿ ನಿಮಗೆ ಒಟ್ಟು ಒಳ್ಳೆ ಒಂದು ರಿಸಲ್ಟ್ ಕೊಡ್ತೇನೆ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸಿದ್ರು ಮೇಡಮ್. ನಮಗೂ ಏನೋ ಒಂದು ಧನ್ಯತಾ ಭಾವನೆ, ನಾವು ಬಂದದಕ್ಕೂ ಅಥವಾ ನಾವು ಎಷ್ಟು ದಿವಸ ನಾವು ಮಾಡ್ಕೊಂಡು ಬಂದಿರ್ತಕ್ಕಂಥ ಹೆಜ್ಜೆಗೂ ನಮಗೇನೋ ಇವತ್ತು ಸಿಗ್ತಾ ಇದೆ ಅಂತಕ್ಕಂಥ ಒಂದು ಒಳ್ಳೆ ಫಲಿತಾಂಶ ಸಿಗ್ತೈತೆ ಅಂತಕ್ಕಂಥ ಆಶಾಭಾವನೆ ಹೊಂದಿದ್ದಾರೆ ಮೇಡಮ್. ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾಕಂದ್ರೆ ನೀವ್ ಹೇಳ್ತಾ ಇದ್ರಿ ರಾಮಲಿಂಗಾರೆಡ್ಡಿ ಅವ್ರು ಕೂಡ ಹೇಳಿದಾರೆ ನಮ್ಗೆ ಈಗಾಗ್ಲೇ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರಿ. ಆಗಬಹುದು, ಆಗದೇ ಇರಬಹುದು, ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ನಮ್ಮ ಹೋರಾಟ ನಿತ್ಯ ನಿರಂತರ ಇರ್ತದೆ. ಮೂಲಭೂತ ಹಕ್ಕುಗಳು ಎಲ್ಲಿವರೆಗೂ ನಮಗೆ ದೊರಕ್ತವೋ ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಿಸ್ಸಂದೇಹ. ಅಂದ್ರೆ ಒಂದ್ ಕಡೆ ನೌಕರರು ಆಶಾಭಾವನೆನ ಇಟ್ಕೋಬಹುದು. ಹೌದು, ಖಂಡಿತ ಮೇಡಮ್. ನಿರಂತರ ಅಂತಂದ್ರೆ ಈಗಾಗಲೇ ನಾವು ಹೋರಾಟಗಳನ್ನು ಮಾಡ್ಕೊಂತ ಬಂದಿದ್ದೇವೆ ಇಲ್ಲಿವರೆಗೂ. ಅಪ್ ಟು ನಾವು ಒಂದು ಸಣ್ಣ ಸ್ಥಳದಿಂದ ಹಿಡಿದು ವಿಧಾನಸೌಧದವರೆಗೆ ನಮ್ಮ ಬೇಡಿಕೆಗಳು ತಲುಪೇವು ಅಂತಂದ್ರೆ ಅದು ಈಡೇರಿಕೆಗೆ ಸಮೀಪಿಸ್ತಾ ಇದೆ ಅಂತ ಅರ್ಥ. ಬಹುಶಃ ಸಮೀಪದಲ್ಲಿ ನಮ್ಮ ಬೇಡಿಕೆಗಳು ಈಡೇರಿದ್ವು ಅಂದಾಗ ನಾವು ಈ ಎಲ್ಲಿವರೆಗೂ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ನಮ್ಮ ಬೇಡಿಕೆಗಳು ಈಡೇರುತ್ತಿತ್ತು, ಅದನ್ನ ಆಶಾಭಾವನೆ ಹೊಂದಿದ್ವಿ. ಒಳ್ಳೆ ಘನ ಸರ್ಕಾರ ಐತಿ, ತಮ್ಮ ಮ್ಯಾನಿಫೆಸ್ಟೋದೊಳಗೆ ಹಾಕಿದ್ದಾರೆ ಮಾಡ್ಕೊಡ್ತೀವಿ ಅಂತ. ಬಹುಶಃ ಎಲ್ಲ ಸಮಸ್ಯೆಗಳನ್ನ ಈಡೇರಿಸ್ತಾ ಇದ್ದಾರೆ ಸರ್ಕಾರದವ್ರು, ಘನ ಸರ್ಕಾರದವರು. ನಮ್ಮದು ಬೇಡಿಕೆಗಳು ಈಡೇರ್ತೀವಿ ಅಂತಕ್ಕಂಥ ಆಶಾಭಾವನೆ ಹೊಂದಿದ್ರು.
ಓಕೆ, ಅಂದ್ರೆ ಒಟ್ಟಾರೆಯಾಗಿ ನೋಡೋದೇ ಆಗಿದ್ದಲ್ಲಿ ಈಗ ಸದ್ಯಕ್ಕೆ ಸಾರಿಗೆ ನೌಕರರು ಸಂಬಳ ಹೆಚ್ಚಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಂಘಟನೆಗಳು ಕೂಡ ಸಾಥನ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸಂಬಳ ಹೆಚ್ಚಳ ಅನ್ನುವಂಥದ್ದು ತುಂಬಾ ದೂರ ಇಲ್ಲ, ಹತ್ರ ಇದೆ, ಆ ಕಾಲ ಸನ್ನಿಹಿತವಾಗಿದೆ ಅನ್ನುವಂತ ಒಂದು ಖುಷಿಯ ವಿಚಾರವನ್ನ ನಾವು ನಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀವಿ. ಕಾದು ನೋಡೋಣ. ಸಾಕಷ್ಟು ಶ್ರಮಪಟ್ಟು ಎಲ್ಲಾ ರೀತಿಯ ಅಧಿಕಾರಿಗಳಾಗಿರ್ಲಿ, ಹಾಗೇನೆ ಸಂಘಟನೆ ಆಗಿರ್ಲಿ, ಸಂಘಟನೆಯಲ್ಲಿ ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಇನ್ ಡೀಟೇಲ್ಡ್ ಆಗಿ ಎಲ್ಲಾ ರೀತಿಯ ಮಾಹಿತಿಗಳನ್ನ ಕಲೆ ಹಾಕಿ ಯಾವ ರೀತಿಯಾಗಿ ನೌಕರರು ಸಫರ್ ಆಗ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಹೆಚ್ಚಳವನ್ನ ಮಾಡಬೇಕು ಅನ್ನುವಂತಹ ಹೋರಾಟವನ್ನ, ವಿಚಾರಧಾರೆಗಳನ್ನ ರಾಮಲಿಂಗಾರೆಡ್ಡಿ ಅವ್ರ ಮುಂದೆ ಇಟ್ಟಿದ್ದಾರೆ. ಸಚಿವರು ಏನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಹಾಗೇನೆ ಇನ್ನೊಬ್ಬ ಸಾಧಕನೊಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ಸರ್.